ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಸೆಕೆಂಡ್ ಡೇ. ಊರಲ್ಲಿ ಸಿಕ್ಕಾಪಟ್ಟೆ ಮಳೆ ಬೆಳಗಿಂದನು. ಬೇಬಿ ಮಂಗನ್ ಮರಿ ಥರ ಬಂದು ಕುತ್ಕೊಂಡ್ಬಿಟ್ಟಿದ್ದಾಳು. ಬೆಳಗಿಂದ ನೋಡಿ ಫುಲ್ ಮಳೆನೇ ಮಳೆ, ಫುಲ್ ನೀರು ಎಲ್ಲ ಕಡೆ. ಇಡೀ ದಿನ ಮಳೆ ಹೋಗಿದೆ ಇವತ್ತು. ಬೆಳಗಿಂದ ಕೂಡ ಒಳಗೆ ಬೆಚ್ಚು ಕುತ್ಕೊಂಡಿದ್ದೀವಿ. ಚಲೋ ಬೆಳೀತು. ತಿನ್ಲಿಕ್ಕೆ ಚಲೋ ಆಯ್ತು. ತಡ 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 ಅಯ್ಯ ಹೊಂಪಾಗ್ಬಿಟ್ಟ ಜಲ. ಬಾ ಹೊಂಪು ಶೀಯ ಬರ್ಸ್ತಾ ಇದ್ದಾಳೆ ನೋಡಿ. ವರ್ಸು ಹತ್ತ ವರ್ಷಿ ಕೊಡು ಅಮ್ಮ ವರ್ಷಿ. ಅಮ್ಮ ವರ್ಷಿ ಕೊಡು. ಆಗ್ತಿಲ್ಲ ನೋಡ್ರಿ ಕೊಡು. ಹಿ 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 ಹಿ. ಓಕೆ ಅಷ್ಟೇ. ನೀನು ಯಾರದೆಲ್ಲ ಕೂತ್ಕೊಳ್ಳಿ ಕತ್ಲಿ ಅವಂಗೆ ತಗ ಹೇಳಿ. ಗಜ ನೀವು ಒರ್ಸಿ ಬಿಡೋಲ್ಲ ಸಮ ದೂಕು ಬಿಡು, ಅದರೆಲ್ಲ ದೂಕು. ನೀನು ಹೆಂಡತಿ ಹತ್ರ ತೋರಿಸ್ಕೇಳು. ಊಟಕ್ಕೆ ಕಾಪಿ 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 ಮಾಡು. ಇಲ್ಲ ಕಾಫಿ ಬಿಡದಿಲ್ಲ ನಿಂಗೆ. ಕಾಫಿ ಬಿಡದೆ. ನಿನ್ನ ಅಪ್ಪಂಗೆ ಹೊಡೆದಿಕ್ಕೆ ದೀಪಂಗೆ ಎರಡು ಬಿಡ್ಲಿ. ಏಯ್ ನೀ ಹೊಡ್ತಿ ಹೋಗು. ದೀಪಂಗೆ ಹೊಡೆಯಲಿಲ್ಲ. ದೀಪು ಬಂದ. ಇಲ್ಲ ಕಾಡು ತಗೊಂಡು ಬರ್ತಿಲ್ಲ. ಕಾರ್ ತಗ ಬರ್ತಿಲ್ಲ. ಇಲ್ಲ ಮಳೆ ಬಂತು. ಮಳೆ ಬಂತ. ಹಲಸಿನಕಾಯಿ ಕೊರಿತಾ ಇದ್ದೀನಿ. ಫೈನಲಿ ಚಿಪ್ಸಿನ ಹಲಸಿನಕಾಯಿ ಸಿಕ್ಕಿದೆ, ಅದನ್ನು ಕೊರಿತಾ ಇದ್ದೀನಿ. ವಿಡಿಯೋ ಮಾಡ್ತಾಳಂತೆ. ಮಾಡುವ ಹಿಡ್ಕ ಎಲ್ಲ ಬದಿಗೂ ಮಾಡು. ಆಜು ಗೂಸೋದು ಮಾಡೋಲ್ಲ. ಈ ಸಲ ಬರುವಾಗ ಗಿಂಬಲ್ ಬಿಟ್ಟು ಬಂದಿದ್ದೀನಿ. ಸೊ ಯುಕ್ತನ ಹತ್ರ ಎಲ್ಲ ವಿಡಿಯೋ ಮಾಡಿಸ್ತಾ ಇದ್ದೀನಿ. ಬೆಳಗ್ಗೆ ಒಂದೆರಡು ಹಲಸಿನಕಾಯಿ ಕೊಯ್ಕೊಬಂದಿದ್ರು ಶಿವು ಅವರು ಕೊಯ್ಕೊಬಂದಿರೋದು. ಆಮೇಲೆ ಹಂಪಾಗೋಯ್ತು. ನಂತರ ಗಜನ್ ಕಾಕ ಒಂದೆರಡು ಕೊಯ್ಕೊಬಂದರು. ಒಂದು ಎಳೆತು ಒಂದು ಬೆಳೆದಿದ್ದು ಸಿಕ್ತು. ಅದು ಚಿಪ್ಸ್ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿದ್ರು. ಇವಾಗ ಟ್ರೈ ಮಾಡ್ತಾಯಿದ್ದೀನಿ ಎಲ್ಲ ಕಟ್ ಮಾಡಿಬಿಟ್ಟು. ಈ ಸಲ ಒಂದು ಚಿಪ್ಸ್ ಮಾಡಿರಲಿಲ್ಲಲ್ಲ. ಸೊ ಹೇಳು. ಮತ್ತೆ ಊಟ ಮಾಡ್ಕೊಂಡು ಚಿಪ್ಸ್ ಮಾಡ್ತೀವಿ. ಬೆಳಗ್ಗೆ ಇಡೀ ಹಲಸಿನಕಾಯಿ ಕಟ್ ಮಾಡಿಬಿಟ್ಟು ಅದನ್ನು ಸೋಯಿಸಿ ಆಮೇಲೆ ಚಿಪ್ಸ್ಗೆ ಹೆಚ್ಚಿ ಆ ಥರ ಎಲ್ಲ ಮಾಡೋಕ್ಕೆ ಸುಮಾರು ಟೈಮ್ ಹಿಡಿತು. ಒಂದು 2-3 ತಾಸೇ ಆಗುತ್ತೆ ಅದು. ಇಲ್ಲಿ ಒಂದು ಸಾಂಬಾರು, ಆಮೇಲೆ ಟೊಮೆಟೊ ಹಣ್ಣಿನ ಸಾಸಿವೆ ಮಾಡಿದ್ರು, ಆಮೇಲೆ ಮೊಸರು, ಮಾವಿನಕಾಯಿ ಗೊಜ್ಜು ಎಲ್ಲ ಇತ್ತು. ಹಾಕ್ಕೊಂಡು ಚೆನ್ನಾಗಿ ಊಟ ಮಾಡಿದ್ದಾಯಿತು. ಹಾಗೆ ಊಟ ಎಲ್ಲ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಚಿಪ್ಸ್ ಮಾಡೋದನ್ನು. ಇವಾಗ ಸಣ್ಣದಾಗಿ ಹೆಚ್ಚಿ ಚಿಪ್ಸ್ಗೆ ಆಮೇಲೆ ಕರಿಯೋಕೆ ಇಟ್ಕೊಂಡಿದ್ದೀವಿ. ಚಿಪ್ಸ್ ಮಾಡೋದೆಲ್ಲ ಮೈ ತುಂಬ ಕೆಲಸ, ಬಟ್ ಟೇಸ್ಟ್ ಕೂಡ ಹಾಗೆ ಇರುತ್ತಲ್ಲ. ಮತ್ತು ಹೊರಗಡೆಯಿಂದ ತರೋದಕ್ಕಿಂತ ಮನೆಯಲ್ಲ ಸ್ವಲ್ಪನಾದರೂ ಮಾಡ್ಕೊಳ್ಳೋಣ ಅಂತ. ಅದೇನು ಜಾಸ್ತಿ ದಿನ ಬರಲ್ಲ, ಬಟ್ ಬಂದಷ್ಟು ದಿನ ಆದರೂ ತಿನ್ನೋಣ, ಖುಷಿ ಪಡೋಣ ಅಂತ. ಡೈಲಿನೂ ಟೀ ಕಾಫಿ ಜೊತೆ ಏನಾದರೂ ಬೇಕಾಗತ್ತಿಲ್ಲ ತಿನ್ನೋಕ್ಕೆಲ್ಲ. ಸೊ ಚಿಪ್ಸ್ ಇದ್ದರೆ ಸ್ವಲ್ಪ ದಿನ ಎಂಜಾಯ್ ಮಾಡ್ಬೋದು ತಿನ್ಕೊಂಡು. ಒಂದು ಮಳೆ ಆದ ತಕ್ಷಣ ಮತ್ತೊಂದು ಹೊಳುವು, ಆಮೇಲೆ ಮತ್ತೆ ಮಳೆ ಸ್ಟಾರ್ಟ್ ಆಗುತ್ತೆ. ಹೀಗೆ 2-3 ದಿನದಿಂದ ಕಂಟಿನ್ಯೂಸ್ ಆಗಿ ಮಳೆ, ಫುಲ್ ಮಳೆ ಹೋಯ್ತಾನೆ ಇದೆ. ಮಂಗಗಳ ಕಾಟ ಬೇರೆ. ಮನೆ ಹತ್ರನೇ ಬಂದುಬಿಟ್ಟು ಬಾಳೆಕೊನೆ ಆಮೇಲೆ ಏನಾದ್ರು ತರಕಾರಿ ಮಾಡಿದ್ರೆ ಅದನ್ನೆಲ್ಲ ತಿನ್ಕೊಂಡು ಹೋಗುತ್ತೆ. ಎಲ್ಲಿ ಬಾಳೆ ಮರ ಮುರಿದಾಕಿದ್ದ?
ನೋಡಿ ಜಸ್ಟ್ ಬಂದು ಬಾಳೆ ಮರನೆಲ್ಲ ಮುರಿದ್ಬಿಟ್ಟು ಬಾಳೆಕಾಯಿನೆಲ್ಲ ಎತ್ತಾಕೊಂಡು ಹೋಗಿದೆ. ಟಿಪು ಹಿಡಿ, ಮಗನ ಹಿಡಿ, ಬೆರ್ಸು ಬೆರ್ಸು ಮಿರ್ಸು. ಎಳೆದು ಕರಿಯತ್ತ 2 ಕಾಯ್ದು ಮಾಡಿದ್ವಲ್ಲ, ಒಂದು ಎಳೆತಿತ್ತು ಸ್ವಲ್ಪ, ಅದೇ ಗರಿಯಾಗಿತ್ತು. ಆಮೇಲೆ ಮದ್ದಪ್ಪ ಇರೋ ಸೊಳ್ಳೆ ಅದು ಗರಿನೇ ಆಗಿಲ್ಲ, ಮತ್ತು ಸ್ವಲ್ಪನೇ ಆಯಿತು. ಸ್ವೀಟ್ ಪಾನ್ ಮಾಡ್ಕೊಂಡಿದ್ದೀನಿ, ಇವಾಗ ಹಾಕ್ಕೊಂಡು ತೋಟ ಸುತ್ತಕ್ಕೆ ಹೋಗ್ತೀನಿ. ಮಳೆ ಕಡಿಮೆ ಇದೆ ಇವಾಗ ಸ್ವಲ್ಪ, ಹಾಗೆ ವಾಕಿಂಗ್ ಅಂತ ಹೊರಟಿದ್ದೀನಿ. ಈಗ ಜಸ್ಟ್ ಎದ್ಕೊಂಡ್ಳು, ಮನೆಯಲ್ಲ ಕುತ್ಕೊಂಡಿದ್ದಾಳೆ ಜಿಪ್ಸಿ ಅಂತ. ಈ ಮಳೆಗೆ ತೋಟದ ಅವಸ್ಥೆ ಎಲ್ಲ ಏನಾಗಿದೆ ಅಂತ ನೋಡ್ಕೊಂಡು ಬರೋಣ ಅಂತ ತೋಟದ ಕಡೆ ಹೊರಟಿದ್ದೀನಿ. 2 ದಿನ ಮನೆಯಿಂದ ಹೊರಗೆ ಬೀಳೋಕ್ಕಾಗಿಲ್ಲ, ಅಷ್ಟೊಂದು ಮಳೆ ಆಗಿತ್ತು. ಎಲ್ಲ ಕಡೆ ಮಣ್ಣೆಲ್ಲ ಕುಚ್ಕೊಂಡು ಹೋಗಿದೆ, ಫುಲ್ ಮಳೆ ಹೋಗಿದೆ ಅಲ್ಲಿ. ಬಾವಿ ನೀರು ನೋಡಿ ಎಷ್ಟು ತುಂಬಿಕೊಂಡಿದೆ. ಆಗಲೇ ಮಳೆ ಕೂಡ ಸ್ಟಾರ್ಟ್ ಆಯಿತು ನೋಡಿ, ಸೋಗೆ ಕೂಡ ಬಿತ್ತು. ಕೆರೆನೂ ಎಷ್ಟು ತುಂಬಿಕೊಂಡಿದೆ ನೋಡಿ. ಇಲ್ಲೆಲ್ಲ ಇನ್ನೂ ಅಷ್ಟೊಂದು ನೀರು ಸ್ಟಾರ್ಟ್ ಆಗಿಲ್ಲ ಹರಿಯೋಕ್ಕೆ. ನಾನು ಬಿಟ್ಟು ಬಂದಿದ್ದೀನಿ, ಇಷ್ಟ ಬಂದರೆ ಇಲ್ಲಿ ನೀರೆಲ್ಲ ಆಟ ಆಡ್ತಿದ್ವು. ಈ ಟೈಮಲ್ಲಿ ಸೊಳ್ಳೆ ಜಾಸ್ತಿ ಇಲ್ಲಿ, ಆಮೇಲೆ ಜಾರೆ ಕೂಡ ಆಗಿಬಿಟ್ಟಿದೆ. ಸೊ ಕರ್ಕೊಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಅವಳೆಲ್ಲ ಇಲ್ಲಿ ನೆಡ್ಸ್ಕೊಂಡು ಹೋಗೋಕ್ಕೂ ಆಗಲ್ಲ, ಎತ್ಕೊಂಡು ಹೋದರೆ ನಾನು ಬಿದ್ದರೆ ಮತ್ತು ಅವಳು ಬೀಳ್ತಾಳೆ, ಆ ಥರ ಆಗಿದೆ. ಅವಳಿಗೆ ಗೊತ್ತಿಲ್ಲದೆ ಬಂದಿದ್ದೀನಿ. ನೋಡಿ ಇಲ್ಲೆಲ್ಲ ಸಣ್ಣದಾಗಿ ಕೆಸುವಿನ ಸೊಪ್ಪು ಆಗ್ತಾಯಿದೆ, ಅದರಿಂದ ಕರ್ಕಲಿ ಮಾಡ್ಬೋದು. ಮೈ ಫೇವ್ರೇಟ್. ನಿಮಗೇನಾದರೂ ನಮ್ಮ ಹವ್ಯಕ ಅಡುಗೆಗಳನ್ನೆಲ್ಲ ನೋಡಬೇಕು ಅಂದರೆ ಹವ್ಯಕ ರೆಸಿಪೀಸ್ ಅಂತ ನಮ್ಮ ಪ್ಲೇಲಿಸ್ಟಲ್ಲಿ ಉಂಟು, ಅದನ್ನು ಚೆಕ್ ಮಾಡಿ. ಅದರಲ್ಲಿ ಎಲ್ಲ ಹವ್ಯಕ ರೆಸಿಪಿಗಳು ಆಲ್ಮೋಸ್ಟ್ ಇದೆ. ಇದೇನು ಗೊತ್ತಾ, ಇದು ಸೋಗೆ ಕಡಿಯೋಕ್ಕೆ. ಸೊ ಇದ್ರ ಮೇಲೆ ಸೋಗೆ ಇಟ್ಕೊಂಡು ಹಳೆ ಬೇರೆ ಸೋಗೆ ಬೇರೆ ಕಡಿತಾರೆ, ಅದಕ್ಕೆ ಯೂಸ್ ಆಗುತ್ತೆ ಈ ಥರದ್ದು. ಮರಕ್ಕೆಲ್ಲ ಈ ಥರ ಮುಚ್ಚಿಗೆ ಮಾಡ್ತಾರೆ. ಸಿಕ್ಕಾಪಟ್ಟೆ ಮಳೆಯಲ್ಲಿ ತೊಯ್ದು ಹೋಗಬಾರ್ದು, ಬುಡ ಎಲ್ಲ ಸೌಕುಳಿ ಬರಬಾರ್ದು ಅಂತ ಮುಚ್ಚಿಗೆನೆಲ್ಲ ಮಾಡ್ತಾರೆ ಈ ಥರ. ಎಲ್ಲ ಅರ್ಧಂಬರ್ಧ ಕೆಲಸ ಆಗಿದೆ, 5 ಸಲ ಪೂರ್ತಿ ಏನೂ ಆಗಿಲ್ಲ. ಆಗಲೇ ಮಳೆ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಒಂದು ರೌಂಡು ತೋಟನೆಲ್ಲ ಸುತ್ಕೊಂಡು ಬಂದೆ ನೋಡಿ, ಹಿಂದ್ಗಡೆ ಮನೆ ಹೇಗೆ ಕಾಣಿಸ್ತಾ ಇದೆ ಅಂತ. ಮಳೆ ಎಲ್ಲ ಹೋಯ್ದು ನಿಂತ ಮೇಲೆ ವಾತಾವರಣ ಎಷ್ಟು ಸೊಗಸಾಗಿ ಕಾಣ್ತಾ ಇದೆ ಅಂತ ನೋಡಿ ನೀವು. ಎಲ್ಲಿ ಹೋಗ್ತಾ?
ಈಗ ಮಳೆ ಬಂತು, ಅಲ್ಲಿಂದ ಅಲ್ಲಿಗೆ ಹೋದರೆ ಮಳೆ ಬರ್ತು. ಈಗ ಅಮ್ಮ ಛತ್ರಿ ತಗೊಬಂದಿಲ್ಲ. ಚತಡಿ ತಗೋಬಾ ಹಾಂ ಚತಡಿ ತಗೋಬಾ ಬೇಡ ಮಗ, ಎಂತ ಉಂಟು ಗಾಡಿ ಹಾಂ ಕಾರು. ನಾನು ತೋಟಕ್ಕೆಲ್ಲ ಸುತ್ಕೊಂಬಂದ್ಮೇಲೆ ಮೇಲ್ಗಡೆ ಮನೆ ಹತ್ರ ಕರ್ಕೊಂಬಂದೆ ಯುಕ್ತಾಳಿಗೆ. ಅವಳಿಗೂ ತಾನು ಹೋಗ್ಬೇಕು ಅಂತ ಹೇಳಿದ್ಲು, ಮನೇಲೆ ಕುತ್ಕೊಂಡಿದ್ಲಲ್ಲ. ನೋಡು ಕಪ್ಪಾಗಿದ್ದು ನೋಡು, ಮಳೆ ಬರುತ್ತೆ ಮಳೆ. ಈಗ ಇವಳನ್ನು ಇಲ್ಲೂ ವಾಕಿಂಗ್ ಕರ್ಕೊಂಡು ಬಂದಿದ್ದೀನಿ ಮೇಲ್ಗಡೆ ಬೇಡಕ್ಕೆ. ಹಾ 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 ನೋಡಲ್ಲಿ ಯುಕ್ತ ಬರ್ಡ್ಸ್. ಇಷ್ಟ ಇವತ್ತಿನ ಲಾಗು. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಪೇಜಲ್ಲಿ ನೋಡ್ತಾಯಿದ್ರೆ ಫಾಲೋ ಮಾಡಿ, ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ. ಹಾಗೆ ತುಂಬ ಜನ ಲೈಕ್ ಮಾಡಿದ್ರೆ ವಿಡಿಯೋ ನೋಡ್ತೀರಾ, ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನೀವು ಲೈಕ್ ಮಾಡಿದ್ರೆ ತುಂಬ ಜನಕ್ಕೆ ನಮ್ಮ ವಿಡಿಯೋಸ್ ರೀಚ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.